ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಕೆಲಸಗಳು ಯೋಜನಾಬದ್ಧವಾಗಿ, ಸಮತುಲಿತವಾಗಿ ಮತ್ತು ಪ್ರಾಯೋಗಿಕವಾಗಿ ನಿಭಾಯಿಸುತ್ತೀರಿ. ಉತ್ತಮ ತಂತ್ರಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ತಜ್ಞರಂತೆ ಕೆಲಸ ಮಾಡಿ ಗುರಿಗಳನ್ನು ಸಾಧಿಸುತ್ತೀರಿ. ಮಿಥುನ ರಾಶಿ. ಮನೆಯಲ್ಲಿ ಆನಂದ ಮತ್ತು ಉತ್ಸಾಹದ ದಿನ. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತೀರಿ. ಮನೆಯಲ್ಲಿ ಸುಧಾರಣೆಯಲ್ಲಿ ಭಾಗವಹಿಸುತ್ತೀರಿ. ಸಮಸ್ಯೆಗಳನ್ನು ಜಾಣ್ಮೆಯಿಂದ ಪರಿಹಾರ ಮಾಡಿಕೊಳ್ತೀರಿ. ಕರ್ಕಾಟಕ ರಾಶಿ. ಪ್ರಿಯತಮೆಯೊಂದಿಗೆ ಶಾಪಿಂಗ್ ಮುಖ್ಯ. ನೀವು ಹೆಚ್ಚು ಖರ್ಚು ಮಾಡುತ್ತೀರಿ. ಪ್ರೀತಿಯಿಂದ ಮಾಡುವ ಈ ಖರ್ಚಿಗೆ ಸಂಜೆಯಲ್ಲಿ ಅವರು ರಿಟರ್ನ್ ಗಿಫ್ಟ್ ನೀಡುತ್ತಾರೆ. ಸಿಂಹ ರಾಶಿ. ಎಲ್ಲವೂ ಸುಲಭವಾಗಿ ಸಿಗುತ್ತದೆ ಎಂದು ನಿರ್ಲಕ್ಷಿಸಬೇಡಿ. ಇಂದು ಕಡಿಮೆ ಉತ್ಪಾದಕತೆಯ ದಿನ. ದೀರ್ಘಕಾಲದ ಪ್ರಯತ್ನಗಳನ್ನು ಮಾಡಿ ಆಳವಾಗಿ ಕೆಲಸ ಮಾಡಿ. ಕನ್ಯಾ ರಾಶಿ. ನಿಮ್ಮ ಹೊಂದಿಕೊಳ್ಳುವಿಕೆ ಮತ್ತು ಸುಸೂತ್ರತೆ ಜನರನ್ನು ಆಕರ್ಷಿಸುತ್ತದೆ. ಪ್ರೀತಿಯಲ್ಲಿ ಅನಿರೀಕ್ಷಿತ ಒಳ್ಳೆಯದು ಸಂಭವಿಸಬಹುದು. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ. ಜವಾಬ್ದಾರಿ ತೆಗೆದುಕೊಂಡು ಬಂಧಗಳನ್ನು ಬಲಪಡಿಸಿಕೊಳ್ಳಿ. ತುಲಾರಾಶಿ. ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ಇದನ್ನು ಧ್ಯೇಯ ವಾಕ್ಯ ಮಾಡಿಕೊಳ್ಳಿ. ಸಂದರ್ಶನಗಳಿಗೆ ಉತ್ತಮ ದಿನ ಅಲ್ಲ. ಬಿಡದೆ ಪ್ರಯತ್ನ ಮಾಡಿದರೆ ಫಲ ಸಿಗುತ್ತೆ. ವೃಶ್ಚಿಕ ರಾಶಿ. ಕಚೇರಿಯಲ್ಲಿ ಸಂಪೂರ್ಣ ಬದಲಾವಣೆ ತರಲು ಪ್ರಯತ್ನಿಸುತ್ತೀರಿ. ಕಠಿಣ ಮತ್ತು ದೃಢ ಸಂಕಲ್ಪದಿಂದ ಕೆಲಸ ಮಾಡುತ್ತೀರಿ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಹೊಸ ಆಲೋಚನೆಗಳನ್ನು ನೀಡಿ. ಧನುರಾಶಿ. ಗ್ರಾಹಕರು ಮತ್ತು ಪೂರೈಕೆದಾರರೊಂದಿಗೆ ಸಭೆಗಳು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ತಾಳ್ಮೆಯಿಂದ ಅಭಿಪ್ರಾಯಗಳನ್ನು ಕೇಳಿ. ಫಲಿತಾಂಶ ಅನುಕೂಲಕರವಾಗಿರುತ್ತದೆ. ಮಕರ ರಾಶಿ. ಒಂಟಿಯಾಗಿರುವವರು ನಿಮ್ಮ ಕನಸಿನ ವ್ಯಕ್ತಿಯನ್ನು ಭೇಟಿ ಮಾಡಬಹುದು. ಭವಿಷ್ಯ ಯೋಜಿಸುತ್ತೀರಿ. ಪ್ರೀತಿ ಮತ್ತು ಮಮತೆಯನ್ನು ಹಂಚಿಕೊಳ್ಳುತ್ತೀರಿ. ಕುಂಭರಾಶಿ. ಒಬ್ಬರೇ ಇರಲು ಬಯಸುತ್ತೀರಿ, ಆದರೆ ಶಾಂತಿ ಸಿಗದೇ ಇರಬಹುದು. ಅಹಿತಕರ ಸನ್ನಿವೇಶ ಬರಬಹುದು. ದೇವರ ಭಕ್ತಿಯಿಂದ ಶಕ್ತಿ ಪಡೆಯುತ್ತೀರಿ. ಕೊನೆಯದಾಗಿ ಮೀನರಾಶಿ. ಸ್ಫೂರ್ತಿ ಹೆಚ್ಚಿಸಲು ನೈತಿಕ ಬೆಂಬಲ ಬೇಕು. ಸಕಾರಾತ್ಮಕ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧ್ಯ. ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ಬಳಸಿ ಸ್ಪರ್ಧೆಯಲ್ಲಿ ಮುಂದುವರಿಯಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.